ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 2 ಎಕರೆ 5 ಕುಂಟೆ ಪೇಪರು, 1 ರಿಂದ 1.25 ಎಕರೆ ಕರಾವು. ಇದು ಬೆಂಗಳೂರಿನ 180 ಕಿಲೋಮೀಟ್ರ್ ಆಗುತ್ತಾ, 80-85 ಕಿಲೋಮೀಟ್ರ್ ಆಗುತ್ತಾ. ಫುಲ್ಲು ಹೆಚ್ಚು ಕಮ್ಮಿ 3-3.25 ಎಕರೆ ಜಾಗ ಬರ್ತದೆ, 3-3.5 ಎಕರೆ. ಯಾರಿಗ ಯಾವಾಗ ಯಾರಾಗ ಅಂದರೂ ನೋಡೋಕೆ ಬಂದಿದ್ದೀನಿ. ಈ ರಸ್ತೆಗೆ ಬಂದಿರುವಂಥ ಜಾಗ 2 ಚಿಲ್ಲರೆ ಪೇಪರು, 1 ರಿಂದ 1.25 ಎಕರೆ ಕರಾವು. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 350-400 ಅಡಿ ಬರ್ತದ. 3 ಜನ ಬೇಕಾದ್ರೆ ಮಡಿಕೋಬೋದು, 2 ಬೇಕಾದ್ರೆ ಮಡಿಕೋಬೋದು. ಜಾಗ ಮಾತ್ರ ಸೂಪರ್ ಆಗಿದೆ. ಇದು ಹುಡಿಗಲ್ದ ಹತ್ರ ಬರ್ತದ ಜಾಗ. ಟೌನ್ನಿಂದ ಒಂದು 2-3 ಕಿಲೋಮೀಟ್ರ್, 3-3.25 ಕಿಲೋಮೀಟ್ರು ಲ್ಯಾಂಡ್ ಒಳಗಡೆ ತೋರಿಸ್ತಾ ಇದ್ದೀನಿ. ಒಂದು ಕಣೆ 2 ಬೋರ್ಗಳು ಐತೆ, ಒಂದು ಗೇಟ್ ಐತೆ. ಜಾಗ ಮಾತ್ರ ವಾಸ್ತುಕ್ಕೋಸ್ಕರ ಕರೆಕ್ಟಾಗಿದೆ. ಲ್ಯಾಂಡ್ ಒಳಗಡೆ ಹೋಗ್ತಾಯಿದ್ದೀನಿ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ಈ ರೀತಿ ತೆಂಗು 80 ಗಿಡ ಇದೆ ಅಂತ ಹೇಳಿದರೆ ಕೌಂಟ್ ಮಾಡಿಲ್ಲ ನಾವು. ಒಂದು 50 ಈ ರೀತಿ ಸಪೋರ್ಟ್ ಐತೆ. 70-75 ತೆಂಗು ಐತೆ. ತೆಂಗು ನೋಡಿ ಈ ರೀತಿ ಫಲ ಬರ್ತೈತೆ. ಸಪೋಟ ಮಾತ್ರ ಈ ರೀತಿ ಇದೆ, ಒಳ್ಳೆ ಸಪೋಟ, ಎಲ್ಲ ಫುಲ್ ಸಪೋಟ ಬರ್ತೈತೆ. ಐವತ್ತು ಸಪೋಟು, 25 ಮ್ಯಾಂಗೋ, 70-75 ತೆಂಗು, ಒಂದು 75 ಟೀಕು. ಜಾಗ ಮಾತ್ರ ಸೂಪರಾಗಿದೆ. ರೋಡ್ಗೆ ಹೆಚ್ಚು ಕಮ್ಮಿ 400-500 ರೆಡಿಯಾಗಿ ಬರ್ತದೆ. ನೋಡಿ ತೆಂಗು ಎಲ್ಲ ಯಾವ ರೀತಿ ಫಲ ಬರ್ತೈತೆ. ಬೆಂಗಳೂರಿಂದ ಕರೆಕ್ಟಾಗಿ 180 ಕಿಲೋಮೀಟ್ರ್ ಆಗುತ್ತಾ. ಎರಡು ಎಕರೆ 5 ಕುಂಟೆ ಪೇಪರು, 1.5 ರಿಂದ 1.25 ಎಕರೆ ಕರಾವು. ಸುತ್ತ ಪೆನ್ಸ್ ಆಗೈತೆ, ಬೋರ್ ಐತೆ. 70-75 ತೆಂಗು, 50 ಮಾವು ಐತೆ, 25 ಮ್ಯಾಂಗೋ ಇದೆ. ಟೀಕು ಒಂದು 75 ಇದೆ. ಬೋರ್ಗಲ್ಲಿ ಒಳ್ಳೆ ನೀರೈತೆ. ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ನೋಡಿ ಸಪೋರ್ಟ್ ಅಂತೂ ಸೂಪರ್ ಆಗೈತೆ. ಸುತ್ತ ಕಪ್ಪು ಎಲ್ಲ ತೋಟಗಳು, ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಪಕ್ಕದಲ್ಲಿ ಒಂದು ಹಳ್ಳನೂ ಬರ್ತದ. ಇವರು 1,15,00,000 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ಜಾಗ ಮಾತ್ರ ಸೂಪರಾಗಿದೆ. ಟೀಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ಟೀಕ್ ಬರ್ತದೆ. ಊರು ಹಿಂಗೆ ಬಂದು ಹಿಂಗೆ ಹೋಗುತ್ತಲ್ವಾ. ಮಾವಿನಕಾಯಿ ಆಗಲೇ ದಪ್ಪ ಬಿಟ್ಟವ. ನೋಡಿ ಈ ರೀತಿ ಟೀಕ್ ಒಂದು 75 ಗಿಡ ಐತೆ. ನೋಡಿ ಈ ರೀತಿ ಮಾವು 25 ಐತೆ. ತೆಂಗಂತೂ ನೋಡಿ ಒಳ್ಳೆ ಫಲ ಬರ್ತೈತೆ.
ಬೆಂಗಳೂರಿಂದ 180 ಕಿಲೋಮೀಟ್ರ್ ಆಗುತ್ತಾ. ಇವರು ಟೋಟಲು ಲಂಶಮು 1:15 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನಗಿಸಾವಲ್ಲಾಗುತ್ತಾ. ಇದು ಉಡಿಗಲ್ದ ಹತ್ರ ಬರ್ತದೆ ಜಾಗ.